ಇದು ಕೂಡ ಹೌದು ಅದೇ ರೀಚಾರ್ಜ್ ಮಾಡ್ಕೊಳ್ಳೋದು. ಇದು ಚಕ್ರ ತಾಳದು. ಇದು ಕೂಡ ಹಾಗೆ ಈ ಮಾಸ್ಟರ್ ಪೀಸ್ ಇದು ಮಾಡ್ಕೊಳ್ಳೋದು ಮುಖ್ಯ. ಅದು ಹಾಗೆ ನೀರಿಗೆ ಹಾಕ್ತೇವೆ. ನೀರಿಗೆ ಹಾಕಿ ತೆಗೆದು ತಾಳ ಬರ್ತಾ ಕಟ್ಟಿದ ನಂತರ ಈ ಸ್ವರ ಇದು ಬರ್ತದೆ. ನಾನೇನು ಮಾಡ್ತೇವೆ ಈ ರೀತಿಯಾಗಿ ಸ್ವರ ಕಟ್ಟುವುದಿಲ್ಲ. ಮತ್ತೊಬ್ಬರ ಹತ್ರ ಮತ್ತೊಬ್ಬ ಮಾಡಿಸಿದ್ರೆ ತಾಳ ಅದೇ ರೀತಿ ತಾಳ. ಹೌದು, ನನಗೆ ಗೊತ್ತಿಲ್ಲ ವಿಷಯ. 4,000 5,000 ತಾಳದ ನಾನು ಮಾಡ್ಕೊಳ್ತೀನಿ. ಒಂದು 5,000 ಸರಾಸರಿ ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೀಕ್ಷಕರೇ, ಇದೀಗ ನಾವು ಶಿಲ್ಪಿಗಳಾದಂತಹ ಬಸರೂರು ವಿಠಲಾಚಾರ್ಯ ಅವರ ಶಿಲ್ಪಕಲಾ ಶಾಲೆಯಲ್ಲಿ ನಾವಿದ್ದೇವೆ. ಅವರು ಮಾಡುವಂತಹ ಶಿಲ್ಪಕಲೆಯ ಕೆತ್ತನೆಗಳು, ಕುಸುರಿ ಕೆಲಸಗಳನ್ನ ಅವರ ಕೈಯಲ್ಲಿ ಅದರ ವಿವರಣೆಯನ್ನು ಕೇಳಿಕೊಳ್ಳೋಣ. ವಿಠಲಾಚಾರ್ಯ ಅವರೇ, ಯಕ್ಷಗಾನದಲ್ಲಿ ಬಳಸುವಂತಹ ಬಹು ಮುಖ್ಯವಾಗಿರ್ತಕ್ಕಂಥ ಯಕ್ಷಗಾನ ಪರಿಕರ ಎಂದೇ ಕರೆಸಿಕೊಳ್ಳುವಂತಹ ಯಕ್ಷಗಾನದ ತಾಳಗಳು, ಶ್ರುತಿಬದ್ಧವಾದಂತಹ ತಾಳವನ್ನು ರಚಿಸುವಲ್ಲಿ ತಾವು ಹೆಸರುವಾಸಿಯಾಗಿದ್ದೀರಿ. ನಮ್ಮ ವೀಕ್ಷಕರಿಗಾಗಿ ತಾಳದ ರಚನಾ ಕ್ರಮವನ್ನ, ತಾಳವನ್ನು ತಯಾರಿಸುವ ಕ್ರಮ, ಮೂಲದಿಂದ ಒಂದು ಪರಿಪೂರ್ಣ ಶ್ರುತಿಬದ್ಧವಾದ ತಾಳ ರಚನಾ ಕ್ರಮವನ್ನು ನಮ್ಮ ವೀಕ್ಷಕರಿಗೆ ನೀವು ತೋರಿಸಬಹುದ? ನಾನು ಕಲ್ತದಂದ್ರೆ ತಂದೆಯವ್ರು ಮಾಡುವಾಗ ನೋಡಿದ್ ನಾವು. ತಂದೆಯವರಿಂದ ಕಲ್ತಿದ್ದು. ಅವ್ರೇನ್ ಮಾಡ್ತಿದ್ರು, ಮೊದ್ಲು ಈ ಅಚ್ಚನ್ನ ಮಾಡ್ತಿದ್ರು. ಕಬ್ಬಿಣ ತಗಡು ತಗೊಂಡು, ಈ ತರ ತಗಡು ತಗೊಂಡು ಇದರಿಂದ ನೋಡಿ ಈ ತರ ಅಚ್ಚನ್ನ ಮಾಡ್ತಿದ್ರು ಮೊದ್ಲು. ಇದು ಮಾಸ್ಟರ್ ಪೀಸ್ ಅಂತ ಮೂಲ ಪೀಸ್ ಅಚ್ಚು ಮಾಡ್ಕೊಂಡು ಅದಕ್ಕೊಂದು ರಿಂಗ್ ಬಳಸ್ಕೊಂಡು ಮೊದ್ಲು ಈಗ ಮಾಡ್ತಿದ್ದೆ. ನಾನು ರಿಂಗ್ ಮಾಡ್ತಿದ್ದೆ ಹೊರಗಡೆ ಕಳಚಿ ಬರ್ಲಿಕ್ಕೆ. ಈಗ ಹಾಕಿದಾಗ ಈಗ ಎರಕ ಮಾಡಿದಾಗ ರಿಂಗ್ ಕಳಚಿ ಬರ್ತದೆ. ತಾಳ ಇದ್ರೊಳಗೆ ಇರುತ್ತೆ, ಅಚ್ಚು ಕಳಚಿ ಬರುತ್ತೆ. ಈ ತಾಳ ಇದ್ರೊಳಗೆ ಬರ್ತದೆ, ಇದ್ರೊಳಗೆ ಎರಕ ಮಾಡಿರ್ತೇವೆ. ಇದ್ರೊಳಗೆ ಎರಕ ಆಗಿರುತ್ತೆ. ಇಲ್ಲಿ ಎರಕ ಮಾಡಿದಾಗ ಈ ಅಚ್ಚು ತಾಳ ಎರಕ ಆಗಿರುತ್ತೆ. ಆಮೇಲೆ ಅಂತ ಕಾಯಿಸಿ ಇದು ಹಾಕ್ಲಿಕ್ಕೆ ಉಂಟು. ಮೊದಲು ಇದು ಮಾಡೋ ಬದಲು ಇದನ್ನ ಇದಕ್ಕೆ ಹಾಕೊಂಡು ಇದನ್ನ ಇದಕ್ಕೆ ಹಾಕ್ತೇವೆ. ಹಾಕಿ ಇದನ್ನ ಈಗ ಹಾಕೋದು, ಜಾರದಂತೆ ಲಾಕ್ ಮಾಡ್ತೀವಿ. ಲಾಕ್ ಮಾಡಿ ಮತ್ತೆ ಸೈಡ್ ಮಣ್ಣು ಕಟ್ಲಿಕ್ಕೆ ಉಂಟು. ಮಣ್ಣು ಕಟ್ಟಿ ಕಾಯಿಸ್ಲಿಕ್ಕೆ ಉಂಟು. ಇದು ಯಾಕೆ ಮಣ್ಣು ಕಟ್ಟುದು? ಅದು ಸೋರಬಾರ್ದು, ಗಾಳಿ ಹೊರಗಿಂದ ಗಾಳಿ ಹೋಗಬಾರ್ದು. ಹೌದು, ಬಿಗು ಬಂದೋಬಸ್ತ ಅಂದ್ರೆ ನಿರ್ವಾತ ಪ್ರದೇಶದ. ಇದನ್ನ ಹೀಗೆ ಇಟ್ಟು ಕಾಯಿಸ್ತೇವೆ ನಾವು. ಆಗೋಷ್ಟಿಯಲ್ಲಿ ಕಾಯಿಸಿ ಕಂಚನ್ನ ಕಾಯಿಸಿ ಇಡ್ತೇವೆ ಅದರಲ್ಲಿ. ಆಗೋಷ್ಟಿಯಲ್ಲಿ ಇದನ್ನ ಬಿಸಿ ಆಗ್ಬೇಕು. ಇದು ಬಿಸಿ ಆದ ಕೂಡ ತೆಗಿಬೇಕು. ಅದನ್ನ ಸ್ವಲ್ಪ ಕಾಯಿಸಿ ತೆಗೆದಿಟ್ಟು ಆಮೇಲೆ ಕಂಚು ಕರಗಿರ್ತದೆ. ಕಂಚು ಕರಗಿಸಿದನ್ನ ಇದರಲ್ಲಿ ಹೀಗೆ ಎರಕ ಮಾಡ್ತೇವೆ. ಕಂಚನ್ನು ಹಾಕೊಂಡು ಕರಗಿದ ನಂತರ ಇದರಲ್ಲಿ ಹೀಗೆ ಎರಕ ಮಾಡ್ತೇವೆ. ಎರಕ ಮಾಡಿದ ನಂತರ ಇದರೊಳಗೆ ಇದು ಈ ತರ ತಾಳ ಆಗಿರುತ್ತೆ. ಅಚ್ಚಿನ ಒಳಗಿಂದ ತಾಳ ಹೇಗೆ ಇರುತ್ತೆ, ಹೇಗೆ ಇರುತ್ತೆ. ಅದು ಹಾಗೆ ನೀರಿಗೆ ಹಾಕ್ತೇವೆ. ನೀರಿಗೆ ಹಾಕಿ ತೆಗೆದ ತಾಳ ಬರ್ತಾ ನಂತರ ಅದನ್ನ ಉಜ್ಜೋದು, ಕಟ್ ಮಾಡಿ. ಇದು ಚುಟ್ಟ ಬರ್ತದೆ ಇದರಲ್ಲಿ. ಉಜ್ಜಿ ತೆಗೆಯೋದು, ಉಜ್ಜಿ ಮತ್ತೆ ಫೈಲ್ ಮಾಡಿ. ಈ ತರ ಫೈಲ್ ಮಾಡ್ತೇವೆ. ವಾರ್ನಿಶ್ ತರ ಮಾಡಿ ಫೈಲ್ ಮಾಡಿ ನಂತರ ಮತ್ತೆ ಅದನ್ನ ಬಫಿಂಗ್ ಮಾಡ್ತೇವೆ ಕರೆಂಟ್ ಅಲ್ಲಿ. ಅದು ಆಮೇಲೆ ತೋರಿಸ್ತೇವೆ ನಮ್ಗೆ, ಆಯ್ತಾ. ಇದು ಜಾಗಟೆ. ಇದು ಕೂಡ ಹೌದು, ಅದೇ ರಿಚಾರ್ಜ್ ಮಾಡ್ಕೊಳ್ಳೋದು. ಮೊದ್ಲು ಅಚ್ಚು ಮಾಡ್ಕೊಳ್ಳೋದಲ್ಲೇ ಇರೋದು ನಾವು. ಅದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಗೆ ಅಚ್ಚು ಮಾಡ್ಕೊಳ್ಬೇಕು. ಇಷ್ಟು ದಪ್ಪದ ಅಚ್ಚು ಮಾಡ್ಕೊಂಡು ಅದರಲ್ಲಿ ಹೀಗೆ ಇಟ್ಟು ಈ ತರ ಉಗ್ಗಿ ಹಾಕೊಳ್ಬೇಕು. ಅದಕ್ಕೆ ಉಗ್ಗಿ ಅಂತ ಹೇಳುದು. ಹೌದು, ಇದನ್ನ ಹೀಗೆ ಹಾಕಿ ಸಿಕ್ಸ್ಕೊಳ್ಬೇಕು. ಟೈಟ್ ಮಾಡಿ ಇದು ಮುಖಂಡು ಹೀಗೆ ಸಿಕ್ಸು, ಟೈಟ್ ಆಗಿರ್ತದೆ. ಅದ್ರ ಒಳಗಡೆ ಹೌದು, ಅವಾಗ ಇದನ್ನ ಇಲ್ಲಿ ಅರ್ಕ ಮಾಡ್ತೇವೆ. ಈಗ ಇದನ್ನ ಕಾಯಿಸ್ಲಿಕ್ಕೆ ಉಂಟು. ಅದನ್ನ ಬೆಂಕಿಲಿಟ್ಟು ಕಾಯಿಸಿ ನಂತರ ಇದರಲ್ಲಿ ಹೀಗೆ ಎರಕ ಮಾಡ್ತೇವೆ. ಎರಕ ಮಾಡಿ ಮತ್ತೆ ಇದನ್ನ ತಾಳ ಆಗಿ ಜಾಗಟ ಆಗಿರುತ್ತೆ. ಅದ್ ನೀರಿಗೆ ಹಾಕಿದ ನಂತರ ಇದನ್ನ ಓಪನ್ ಮಾಡ್ಲಿ ಬರುತ್ತೆ. ಇದು ಜಾಗಟೆಯ ಅಚ್ಚು. ಹೌದು, ಇದು ಚಕ್ರ ತಾಳದು. ಇದು ಕೂಡ ಹಾಗೆ ಈ ಮಾಸ್ಟರ್ ಪೀಸ್ ಇದು ಮಾಡ್ಕೊಳ್ಳೋದು ಮುಖ್ಯ. ದಪ್ಪ ತಗಡೆ ಮಾಡ್ಕೊಳ್ಬೇಕು. ಆಮೇಲೆ ಕಾಯಿಸಿದ ನಂತರ ಇದು ತೆಳ್ಳಗಾಗಿ ಇದು ನೋಡಿ ಈ ತರ ಇದು ಕಾಯಿಸಿ ತೆಳ್ಳಗಾಗಿದೆ. ಹೌದು, ಒಂದ್ ತಾಳ ಮಾಡಿದ್ರೆ, ಒಂದ್ ಅಚ್ಚು ಮಾಡಿದ್ರೆ ಒಂದು 50 ತಾಳ ಮಾಡ್ಬೋದು ಒಂದು ಮಾಸ್ಟರ್ ಪೀಸ್ ಅಲ್ಲಿ. ಅಷ್ಟು ಆಮೇಲೆ ಮತ್ತೆ ಸೌದೆ ಹೋಗುತ್ತೆ, ಬೇರೆ ಮಾಡಬೇಕು. ಇದನ್ನ ಸಿಕ್ಸ್ಬೇಕು. ಈಗ
ಈ ಸಿಕ್ಕಿಸಿ ಮತ್ತೆ ಇದು ಕಾಯಿಸ್ಲಿಕ್ಕೆ ಉಂಟು ಅದು ಹಾ ಬೆಂಕಿಯಲ್ಲಿ ಕಾಯಿಸುದು ಹಾ ಕಾಯಿಸಿ ತೆಗೆದಿಟ್ಟು ಅದು ಎರ್ಕ ಮಾಡ್ಬೇಕಿದ್ರೆ ಹಾ ಇಲ್ಲಿ ಎರ್ಕ ಮಾಡೋದು ಇದರಲ್ಲಿ ಹಾ ಎರ್ಕ ಮಾಡಿ ಕಾಯಿ ತಣ್ಣದ ನಂತರ ನೀರು ಹಾಕಬೇಕು ನೀರು ಹಾಕಿ ನೀರು ಹಾಕಿ ಪ್ರೋಪರ್ ಮಾಡಿದ್ರೆ ಎರಕೆ ಅನ್ನೋದು ಚಕ್ರತಾಳಾಗಿ ಚಕ್ರತಾಳ ಇರ್ತದೆ ಆಮೇಲೆ ಅದನ್ನ ಫೈಲ್ ಮಾಡ್ಬೇಕು ಸ್ವಲ್ಪ ಹಾ ಈ ರೀತಿ ಫೈಲ್ ಮಾಡಿ ಚಿಕ್ಕ ಫೈಲ್ ಮಾಡಿ ಹಾ ಆನಂತರ ಅದು ಮೆಷಿನ್ ಕೊಟ್ಟು ಮೆಷಿನಲ್ಲಿ ಫಿನಿಶಿಂಗ್ ಮಾಡೋದು ಹಾ ವಿಠಲಾಚಾರ್ಯ, ಈ ತಾಳಗಳ ರಚನೆಯಲ್ಲಿ ತಾವು ಈ ಲೋಹವನ್ನ ಕರಗಿಸುವುದಕ್ಕೆ ಬಳಸುವ ಕುಲುಮೆ, ಇದು ಸಾಮಾನ್ಯ ಕುಲುಮೆ ಅಲ್ಲ, ಇದು ವಿಶೇಷವಾಗಿ ಯಾವ್ದ್ರಿಂದ ಕುಲುಮೆ ಈಗ ಇದು ಸೆಲ್ಕೋ ಇದೆ, ಸೆಲ್ಕೋ ಸೋಲಾರ್ ಸೋಲಾರ್ನ ಅಳವಡಿಸ್ಕೊಂಡಿದ್ದೇವೆ ನಾವು ಈಗ. ಸೋಲಾರ್ ಸೌರಶಕ್ತಿಯನ್ನು ಮಾಡುವಂತ ಬ್ಲವರ್ ಇತ್ತು ನಮ್ಮ ಕೈಯಲ್ಲಿ ತಿರ್ಸೋದು. ಕೈಯಲ್ಲಿ ತಿರ್ಸಿ ಏನಾಗ್ತಿತ್ತು ಅಂದ್ರೆ ಅದಕ್ಕೆ ತುಂಬಾ ವರ್ಕ್ ಆಗ್ತದೆ, ಕೈಯಲ್ಲಿ ಬೇರೆ ಕೆಲಸ ಮಾಡ್ಬೇಕಾಗಿಲ್ಲ, ತುಂಬಾ ಕೆಲಸ ಬರ್ತದೆ ಅದು. ನಮ್ಮ ಧರ್ಮಸ್ಥಳ ಸಂಘದಲ್ಲಿಂದ ಸೆಲ್ಕೋ ಸೋಲಾರ್ನ ಕೇಳಿದ್ರು, ಅವರು ಇದರಿಂದ ನಮ್ಗೆ ಉಪಯೋಗ ಆಯ್ತು, ಅದನ್ನ ನಾವು ಮಾಡಿಸಿಕೊಟ್ರು. ನಮ್ಗೆ ಸ್ವಲ್ಪ ಸಾಲ ಕೊಟ್ಟು ಒಂದು ಸಾಲ ಕೊಟ್ಟೋದಕ್ಕೆ ಮತ್ತೆ ಸಬ್ಸಿಡಿ ಎಲ್ಲ ಕೊಟ್ಟರು. ಖಂಡಿತ ಖಂಡಿತ. ಒಟ್ಟಾರೆಯಾಗಿ ನೀವು ಸೌರಶಕ್ತಿಯನ್ನು ಬಳಸುವಂತ ಕುಲುಮೆಯನ್ನು ಬಳಸ್ತಾ ಇದ್ದೀರಿ. ಹೌದೌದು, ತುಂಬಾ ಉಪಯೋಗ ಆಯ್ತು. ಅಂದ್ರೆ ನಾವು ಆರಾಮ ಬೇಗ ಬೇಗ ಕರ್ತದೆ. ಈಗ ಮಸಿ ಒಂದು ಒಳ್ಳೆ ಮಸಿ ಹಾಕೊಂಡ್ರೆ ಬೇಗ ಬೇಗ ಕರ್ತದೆ. ನೋಡಿ ಇದೀಗ ನೋಡಿ, ಇದು ಕಂಚಿನ ಪೀಸ್ ಇದೆಲ್ಲ, ಕಂಚು ಹೌದು. ಇದು ನಾವೀಗ ಹಾಕೊಡುದು ಹೀಗೆ, ಇದು ಪುಡಿಗಳು. ಹೌದು, ಇದು ಬಟ್ಲಿನ ಪುಡಿ ಇದೆ ನೋಡಿ, ಕಂಚಿನ ಬಟ್ಲಿನ ತುಂಡುಗಳು. ಹೌದು, ಇದನ್ನ ಇಟ್ಟು ನೋಡಿ. ಇದೀಗ ನಾವು ಒಂದ್ ತಾಳ ಸಾಕು. ಇದೀಗ ಒಂದು ತಾಳ ನೋಡಿ, ಅದು 200-300 ಗ್ರಾಮ್ಸ್ ಹತ್ರ ಇದೆ. ಇದೀಗ ಒಂದ್ ತಾಳಕ್ ಆಗ್ಬೋದು. ಇದನ್ನ ಹೀಗೆ ನಾವು ಹೀಗೆ ಇಡುದು. ಹೀಗೆ ಇಟ್ಟು ಇನ್ನೊಂದು ಕೋವೆಯನ್ನು ಮುಚ್ಚಬೇಕು. ಅದಕ್ಕೆ ಈ ತರ ಕೋವೆಯನ್ನ ಹೀಗೆ ಮುಚ್ತೇವೆ. ಹೀಗೆ ಮುಚ್ಚಿಟ್ಟು ಮತ್ತೆ ಮಸಿ ಹಾಕಬೇಕು. ಬೆಂಕಿಯನ್ನ ದೊಡ್ಡ ಮಾಡ್ಬೇಕು. ಹಿಂಗೆ 5 ನಿಮಿಷ ಕರಗಿ ಬಿಡ್ತದೆ. ಫಸ್ಟ್ ಸ್ವಲ್ಪ ಲೇಟ್ ಆಗುತ್ತೆ, ಫಸ್ಟ್ ಕರುವುದು ಲೇಟ್ ಆಗ್ತದೆ. ಆಮೇಲೆ ತಳ ಮಾಡಿದ್ರೆ ಬೇಗ ಬೇಗ 5 ನಿಮಿಷ ಕರಗುತ್ತದೆ. ಮಸಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಮಸಿ, ನಮ್ ಬೋಗಿ ಮಸಿ ಬೇಕು, ಮತ್ತೆ ಬೇರೆ ಮಸಿ ಆಗುದಿಲ್ಲ. ಬೋಗಿ ಮಸ ಅದು ತುಂಬಾ ಒಂದು ಖಾರ ಮಸಿ. ಅದು ಇದರಲ್ಲಿ ಬೇಗ ಕರಗ ಒಂದು 5 ನಿಮಿಷ ಕರಗಿ ಬಿಡ್ತದೆ. ಇದು ಪೌರ್ ಆಗಿ ಬೇಕಾದ್ರೆ ನಾವು ಸಣ್ಣ ಮಾಡ್ಕೊಳ್ಬಹುದು, ಬೇಡ ಅಂದ್ರೆ ಬೇಕಾದ್ರೆ ದೊಡ್ಡ ಮಾಡ್ಬೋದು. ಹೀಗೆ ಇದನ್ನು ಕೂಡ ನಾವು ಇಲ್ಲಿ ಹಚ್ಚಿ ಕೂಡ ಹೀಗೆ ಕಾಯ್ತೇವೆ ನೋಡಿ, ಹೀಗೆ ಇಟ್ಕೊಂಡು. ಕಾಯಿಸಿಕೊಂಡು ಏಕಕಾಲ ಅಚ್ಚನ್ನು ಕೂಡ ನೀವು ಕಾಯಿಸ್ಬೇಕಾಗುತ್ತೆ. ಮೊದಲು ಆರಂಭದಲ್ಲಿ ಕಾಯಿಸಿ, ಅದು ಸ್ವಲ್ಪ ಥಂಡಿ ಇದ್ರೆ ಅದು ಒಳಗೆ ಹಾಕಿದ್ರೆ ಎರ್ಕ ಉಂಟಲ್ಲ, ಅದು ಸ್ಪ್ರೇ ಆಯ್ತು ಹೊಟ್ಟದು. ಆಚಾರ್ಯ, ಇದು ಎಷ್ಟು ನಿಮಿಷ ಬೇಕಾಗ್ತದೆ ಈ ಒಂದು ಎರಕ ಕರಗಲಿಕ್ಕೆ? 10 ನಿಮಿಷ. ಫಸ್ಟ್ ಒಂದು 10 ನಿಮಿಷ, ಒಂದು 10 ನಿಮಿಷ, ಕಾಲು ಗಂಟೆ ಬೇಕಾಗ್ಬೋದು. ಆಮೇಲೆ ಇಟ್ಟ ಕೋವೆಯಲ್ಲಿ ಕೂಡಲೇ 5 ನಿಮಿಷ ಕರಗಿಬಿಡುತ್ತೆ, ಯಾಕಂದ್ರೆ ಮಸಿ ಕೂಡ ಹಾಗೆ ಎದ್ದಿರ್ತಲ್ಲ. ಮತ್ತೆ ಇದು ಉಷ್ಣ ಸೌರ ಕುಲುಮೆ ಆದ್ರಿಂದ ಇಷ್ಟು ಬೇಗ ಕರಗುತ್ತಾ? ಇದರಿಂದ ಬೇಕಾಗುತ್ತೆ. ಇದರಿಂದ ಶಾಖ ಜಾಸ್ತಿ ಬರುತ್ತೆ. ಈ ಹವಕ್ಕೆ ಇದು ಗಾಳಿ ಬರೋದಕ್ಕೆ ಜಾಸ್ತಿ ಬೇಗ ಕರಗ್ತದೆ. ಬ್ಲವಲ್ ನಾವು ತಿರ್ಸಿ ಜಾಸ್ತಿ ತಿರ್ಸ್ಬೇಕು, ಎಷ್ಟು ತಿರ್ಸೋಷ್ಟು ಜಾಸ್ತಿ ಬರ್ತದೆ. ಇದೆಲ್ಲ ಇಲ್ಲ, ಬೇಕಾದ್ರೆ ಇಲ್ಲಿ ನೋಡಿ ವಾಲ್ಯೂಮ್ ಜಾಸ್ತಿ ಕೊಟ್ಟಾಗ ರೆಗ್ಯುಲೇಟರ್ ತರ. ಹೌದು, ಜಾಸ್ತಿ ಬೇಗ ಜಾಸ್ತಿ ಮಾಡ್ಕೊಬೋದು, ಸಣ್ಣ ಬೇಗ ಸಣ್ಣ ಮಾಡ್ಕೊಬೋದು. ಇದು ನೋಡಿ ಸ್ವಲ್ಪ ಕೆಲಸ ಸುಲಭ ಆಗ್ತದೆ. ಜಾಸ್ತಿ ಕೊಟ್ಬಿಟ್ಟು ಏನಾಗ್ತದೆ, ಮಸಿ ಕೂಡ ಹಾರಿಸ್ಬಿಡ್ತದೆ, ಅಷ್ಟೊಂದು ಪವರ್ ಹೋಗಿದ್ರೆ.
ಮಸಿಯನ್ನು ಕೂಡ ಹಾಕ್ತದೆ. ಹಾಗಾಗಿ ನಾವು ಬೇಕಾದಷ್ಟು ಸಣ್ಣದು ಇಟ್ಕೊಳ್ತೇವೆ ನೋಡಿ, ಸಣ್ಣ ಕೂಡ ಸಾಕಾಗ್ತದೆ. ಆಮೇಲೆ ಇದನ್ನ ನಾವೇನ್ ಮಾಡ್ಕೊಳ್ತೇವೆ, ಈ ಅಚ್ಚನ್ನ ಕೆಳಗೆ ಇಟ್ಕೊಳ್ತೇವೆ. ಕರ್ತಾ 5 ನಿಮಿಷ ಕರುತ್ತೆ. ಈಗ ಈ ಫ್ಲವರ್ ಇದ್ರಲ್ಲಿ ನಾವು ಇದಕ್ಕೆ ರೆಡಿ ಮಾಡ್ಕೊಂಡವ್ರು, ಎರಕಕ್ಕೋಸ್ಕರ ಇದ್ರಲ್ಲಿ ರೆಡಿ ಮಾಡ್ಕೊಂಡವ್ರು. ಆಚಾರ್ಯ, ಈಗ ನೀವು ಅಲ್ಲಿ ಒಳಗಿರುವಂತ ಎರಕ ಇಂತಿಷ್ಟೇ ನಿಮಿಷದಲ್ಲಿ ಕರಗಿದೆ ಅನ್ನುವಂಥದ್ದು ನಿಮಗೆ ಪಕ್ಕ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಈಗ ಒಂದು ಹಂತಕ್ಕೆ ಬಂತ ನೀರಾಗಿ ಕರ್ತದೆ 2 ನಿಮಿಷ. ಅದು ಕರ್ತಾ ಬಂತು 2 ನಿಮಿಷ ಕರ್ಗತ್ತೆ. ಅಲ್ಲಿಗೆ 2 ನಿಮಿಷ ಕರ್ಗತ್ತೆ. ನೋಡಿ, ಕಂಚಿನ ತುಂಡುಗಳೆಲ್ಲ ಪಾಕ್ ಆಗಿ ಬಿಡುತ್ತೆ, ಕಂಪ್ಲೀಟ್ ನೀರಾಗಿದೆ. ಕರ್ಗೋದು ಬೇಗ, ಗಟ್ಟಿ ಆಗೋದು ಬೇಗ. ನೋಡಿ, ಕಂಪ್ಲೀಟ್ ನೀರಾಗಿದೆ. ನೋಡಿ, ಈಗ ಅರಿಯುವುದು ಇದರೊಳಗೆ. ಅದು ತಾಳದ ಅಚ್ಚಿನೊಳಗೆ. ಹೌದು, ನೋಡಿ ಈಗ ಇದನ್ನೀಗ ಹೀಗೆ ನೀರಿಗೆ ಹಾಕೋದು. ನೀರುಗಳು ಹಾಕಿ ತಂಪುಗೊಳಿಸ್ತೀರಿ. ಆಚಾರ್ಯ, ಈಗ ಅಚ್ಚಿನಿಂದ ನೀವು ತಾಳದ ಎರಕದಿಂದ ಆ ಕಂಚಿನ ತಾಳವನ್ನು ಹೊರತೆಗಿತೀರಿ. ತರುವಾಯ ಅದು ಶ್ರುತಿ ಶುದ್ಧವಾಗಿ ನೀವು ಅದನ್ನ ರಚಿಸಿದ್ದೀರಿ. ಈಗ ಈಗಾಗಲೇ ಅದು ಶ್ರುತಿ ಶುದ್ಧವಾಗಿದೆ, ಶ್ರುತಿಬದ್ಧವಾಗಿ ಬಂದಿದೆ. ಈಗ ಅದರೊಳಗೆ ಕಂಚಿನ ಬಟ್ಟಲಿನ ತುಂಡುಗಳನ್ನ ಕರಗಿಸಿದ ಬಿಟ್ರೆ ಬೇರೆ ಯಾವ ಲೋಹ ಹಾಕ್ಲಿಲ್ಲ, ಬೇರೆ ಮಿಕ್ಸಿಂಗ್ ಅಂತ ಇಲ್ಲ. ಮಿಕ್ಸಿಂಗ್ ಮೊದ್ಲೇ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಬೆಳ್ಳಿ ಅಂಶ ಹಾಕ್ತಿದ್ರು. ನಾನು ಅದಕ್ಕೆ ಏನ್ ಮಾಡಿದೆ, ಬೆಳ್ಳಿ ಅಂಶ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅದು. ಈಗ ಒಂದು ಅರ್ಧ ಕೆಜಿ ಬೆಳ್ಳಿಗೆ ಒಂದು 20 ಗ್ರಾಮ್ ಬೆಳ್ಳಿ ಹಾಕಿದ್ರು, ಬೆಳ್ಳಿ ಕ್ರಯ ಈಗ 1,000 ಕೆಜಿಗೆ 1,000, ಒಂದು 10 ಗ್ರಾಮಿಗೆ 1,000 ಇದೆ. ಬೆಳ್ಳಿಗೆ ಒಂದು 22,000 ಚಿಲ್ಲರೆ ಬೆಳ್ಳಿ ಹಾಕ್ತದೆ. ಹಾಗಾಗಿ ಬೆಳ್ಳಿ ಹಾಕದೆ ಮಾಡಿದ್ರೆ ಏನಾಗ್ತದೆ ನೋಡಿ, ಬೆಳ್ಳಿ ಹಾಕ್ಲಿಲ್ಲ, ಹಾಕದೆ ತಾಳ ಮಾಡಿದೆ. ಮಾಡಿದಾಗ ಅದು ಶ್ರುತಿ ಚೆನ್ನಾಗಿ ಬಂತು. ಮತ್ತೆ ಬೆಳ್ಳಿ ಯಾಕೆ ಹಾಕಬೇಕು ಅಲ್ವಾ, ಅನವಶ್ಯ. ಹೌದು, ಖಂಡಿತವಾಗಿ. ಈಗ ಅಚ್ಚಿಯಿಂದ ನೀವು ಕಂಚಿನ ತಾಳವನ್ನ ತೆಗಿತಾ ಇದ್ದೀರಿ. ಹೌದು, ನೋಡಿ ತಾಳ ಎರಕ ಆಗಿದೆ. ಇದು ತುಂಬಾ ಜಾಗ್ರತೆ ಬೇಕು. ಇದು ನೋಡಿ, ಇದು ಕಚ್ಚಿಕೊಳ್ತದೆ. ಸ್ವಲ್ಪ ಹೆಚ್ಚಾದ್ರೆ ಕಬ್ಬಣ ಕಚ್ಚಿಕೊಳ್ತದೆ. ಮಣ್ಣಿನೆಲ್ಲ ಕಟ್ಕೊಳ್ಬೇಕಂತೆ. ನೋಡಿ, ತಾಳ ಬಂದು ಇದು ನೋಡಿ, ಸ್ವರ ನೋಡಿ. ಈಗ ಇದು ಕಟ್ ಮಾಡಿದ ನಂತರ ಈ ಸ್ವರ ಬರ್ತದೆ. ಇದಕ್ಕೆ ಇದು ಶ್ರುತಿ ಇದೆ. ಶ್ರುತಿಗಳಿದೆ, ಅದರ ತಲೆಯಲ್ಲಿ ಚೊಟ್ಟು ಅಂತಾರೆ, ಅದನ್ನ ಕತ್ತರಿಸಲಿಕ್ಕೆ ಕಟ್ಟಿದ ನಂತರ ಈ ಸ್ವರ ಇದಕ್ಕೆ ಬರ್ತದೆ. ಇದು ಶ್ರುತಿಬದ್ಧವಾಗಿದೆ. ಇದು ಶ್ರುತಿಬದ್ಧವಾಗಿದೆ. ಇದಕ್ಕೊಂದು ಇದು ಕಟ್ ಮಾಡ್ಲಿ ಅಲ್ಲ ಒದ್ಲಿಕ್ಕೆ ಉಂಟು. ಒಂದು ಫೈನಲ್ ಟಚ್ ಮಾಡ್ಲಿಕ್ಕೆ. ಹೌದು, ಫೈನಲ್ ಮಾಡ್ಲಿಕ್ಕೆ ಉಂಟು ಅಷ್ಟೇ. ಎರಕ ಈ ರೀತಿ ಬರ್ತದೆ. ಇದು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎರಕ ಬರುವುದಿಲ್ಲ. ಒಂದೊಂದ್ಸರಿ ಕಾಯಿಸಿ ಹೆಚ್ಚು ಕಡಿಮೆ ಆದ್ರೆ ಅಥವಾ ಮಣ್ಣು ಕಟ್ಟಿ ಹೆಚ್ಚು ಕಡಿಮೆ ಆದ್ರೆ ಎರಕ ಸರಿ ಬರುವುದಿಲ್ಲ. ಹೌದು, ಮೇನ್ ಏನಂದ್ರೆ ಈ ಮಾಸ್ಟರ್ ಇದು ಮಾಡ್ಕೊಳ್ಳೋದು, ಈ ಫೀಸ್ ಮಾಡ್ಕೊಳ್ಳೋದು, ಅಚ್ಚು ಮಾಡ್ಕೊಳ್ಳೋದ್ರಲ್ಲೇ ಇರುವುದು. ಒಂದು ಶ್ರುತಿಬದ್ಧವಾಗಿ ಬಂತಂದ್ರೆ ಎಲ್ಲವೂ ಶ್ರುತಿಬದ್ಧವಾಗಿ ಬರ್ತದೆ. ಖಂಡಿತವಾಗಿ. ಮತ್ತೆ ಎರಕದಲ್ಲಿ ಏನಾದ್ರು ಒಂದು ಸಣ್ಣದು ಕಾಲೇ ಬಿತ್ತು ಅಂದ್ರೆ ಮತ್ತೆ ಸ್ವರ ಬರೋ ಸರಿ ಬರೋದು, ಅಪಶ್ರುತಿ ಕೇಳ್ತದೆ. ಮತ್ತೆ ಕೂಡಲೇ ಒಡೆದು ಕರ್ಸುದೆ, ಪುನಃ ಒಡೆದು ಕರ್ಸುದೆ. ಅದು ಬರುವ ಸಾಧ್ಯತೆಗಳಿರ್ತದ. ಕೆಲವೇ ಬನ್ನಿ. ತಾಳ ಮಾಡುವಾಗ ಕೆಲವೇ ತಾಳ ಹೊಡೆದಾಕಿದೆ ನಾನು. ಇವಾಗಲೂ ಕೂಡ ಎರಕ ಮಾಡುವಾಗ ಒಂದು 10 ಜೊತೆ ಮಾಡುವಾಗ 1-2 ಜೊತೆ ನಾವು ಪುನಃ ಹೊಡೆದು ಕರ್ಸುದೆ. ಅದೇನ್ ಕಾರಣ ಇರಬಹುದು ಆಚಾರ್ಯ? ಎರಕ ಮಾಡುವಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಹವಾಗಿ ಅದ್ರೊಳಗೆ ನಿಂತಿದ್ರೆ ನೀವು ಸೈಡ್ ನಲ್ಲಿ ಮಣ್ಣು ಕಟ್ಟಬೇಕು, ಮಣ್ಣು ಕಟ್ಟಿ ಅದೇ ಮಾಡಿ ಗಾಳಿ ತುಂಬಿದ್ರು ಕೂಡ. ಮತ್ತೆ ಎರಕ ಸ್ವಲ್ಪ ಕಂಚು ಸರಿಯಾಗಿ ನೀರಾಗದಿದ್ರೆ ಎರಕ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಕಂಚು ಗಟ್ಟಿಯಾಗಿ ಬರ್ತದೆ. ಅದು ಕೂಡಲೇ ತಕ್ಷಣ ಎರಕ ಮಾಡ್ಬೇಕು.
ಹೌದು, ಅದು ಕಾದ ಎರಕವನ್ನ ಕೂಡಲೇ ಹಚ್ಚಿಗೆ ನೀವು ಎರಿಬೇಕು. ಜಾಗ್ರತೆ ಇರ್ಬೇಕು, ಅದು ಕೂಡಲೇ ಅದು ರೆಡಿಯಾಗಿ ಇರ್ಬೇಕು. ಎರಕ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎರಕ ಮಾಡಬೇಕು. ಈಗ ಒಂದು ಕ್ರಮಬದ್ಧವಾಗಿ ಮಾಡಿದಂತ ಇನ್ನೊಮ್ಮೆ ಬಾರಿಸಿ ತೋರಿಸಬಹುದು ಅದನ್ನ, ಈಗ ತಯಾರಿಸಿದ್ದನ್ನ. ಹಾ, ಅದರ ತಲೆಯನ್ನು ಒಂಚೂರು ಜುಟ್ಟಿದೆ, ಅದನ್ನ ಕತ್ತರಿಸಿದ ತಕ್ಷಣ ಕಟ್ ಮಾಡಿ ತಕ್ಷಣ ಹೊರ ಬರ್ತೈತೆ. ಆಚಾರ್ಯ, ಇದೊಂದು ಯಾವ ರೀತಿಯ ಯಂತ್ರೋಪಕರಣ ಅಂತ ನಮ್ಗೆ ತಿಳಿಸಿ. ಇದೊಂದು ಹೊಸ ಆವಿಷ್ಕಾರ. ಅಂದ್ರೆ ನಾವು ಇದನ್ನ ಸಾಣೆಗಾಗಿ ಬಳಸ್ಕೊಂಡಿದ್ದೇವೆ. ಸಾಣೆಗೆ? ಹೌದು. ಈ ಚಕ್ರ ಇದು ನೋಡಿ, ಸಾಣೆ ಇದೆ. ಇದನ್ನ ಸಾಣೆಯನ್ನು ಬಳಸ್ಕೊಂಡಿದ್ದನ್ನ ನಾವು ಐಟಮ್ ಮಾಡಿದ್ರೆ ಇದಕ್ಕೆ ತಾಳ ಫಿಟ್ಟಿಂಗ್ ಮಾಡಿ ತಾಳ ಫಿನಿಶ್ ಮಾಡ್ಲಿಕ್ಕೆ ಇದು ನಾವು ಬಳಸ್ಕೊಂಡಿದ್ದೇವೆ ನೋಡಿ. ಆಚಾರ್ಯ, ಈಗ ನೀವು ಆ ಸಾಣೆ ಹಾಕುವ ಈ ಸಾಣೆಯ ಯಂತ್ರವನ್ನ ಈಗ ತಾಳದ ವಾರ್ನಿಶ್ ಮಾಡ್ಲಿಕ್ಕೆ ಒಂದು ಪರಿಕರವಾಗಿ ಬಳಸ್ಕೊಂಡ್ರಿ. ಹೌದೌದು, ಆ ಯಂತ್ರವನ್ನೇ. ಹೌದು, ಆ ಸಾಣೆ ಕಲ್ಲನ್ನು ತೆಗೆದಿಟ್ಟು ಇದಕ್ಕಾಗ್ತದೆ, ಎರಡು ಬಹುಪಯೋಗಿ ಐತಿ. ಹೌದೌದು. ಹಾ. ಈಗ ನೀವು ಇದನ್ನ ತಾಳಕವನ್ನು ವಾರ್ನಿಶ್ ಮಾಡೋದಕ್ಕಾಗಿ ಯಂತ್ರವನ್ನು ಸಜ್ಜುಗೊಳಿಸ್ತೇವೆ ನೋಡಿ. ಇದು ತಾಳ ಇದನ್ನ ಫೈಲ್ ಮಾಡಿದ್ದು ರೆಡಿ ಆಗಿದ್ದು. ಇದನ್ನ ಎಫೆಕ್ಟ್ ಮಾಡ್ಕೊಂಡಿದ್ದಾರೆ. ತಯಾರಿಸಿದಂತ ತಾಳವನ್ನ ಈಗ ಫೈಲ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ರಿ. ಇದು ಸೈಲ್ ಪೇಪರ್ ಇದೆ. ಶೈನಿಂಗ್ ಮಾಡ್ತಾ ಇದ್ರಿ. ಹೌದು. ಕೈಯಲ್ಲಿ ಇಟ್ಕೊಂಡಿದ್ದು ಇದು ಸೈನ್ ಪೇಪರ್. ಶೈನಿಂಗ್ ಪೇಪರ್. ಹಾ, ಶೈನಿಂಗ್ ಪೇಪರ್. ಹೌದು, ಶೈನಿಂಗ್ ಪೇಪರ್. ಹಾ, ಆ ಕುಲುಮೆಯಿಂದ ಬಂದಂತ ಇದನ್ನ ಇರುವಂತ ಹೊರಗಿನ ಕಲ್ಮಶ ಎಲ್ಲ ಹೋಗ್ತದೆ ಈಗ. ಹೌದು. ಈ ಯಂತ್ರ ಇಲ್ಲದಿದ್ರೆ ಹಾಕಿದ ಕಲೆ ಎಲ್ಲ ಇದ್ರಲ್ಲಿ ಹೋಗ್ತದೆ. ಖಂಡಿತ. ಆಚಾರ್ಯ, ಈ ಯಂತ್ರ ಇಲ್ಲದಿದ್ರೆ ಮೊದಲ ದಿನಗಳಲ್ಲಿ ಇದನ್ನು ಫೈನ್ ಮಾಡುವುದು ಬಹಳ ಕಷ್ಟ ಇತ್ತು ಸ್ವಲ್ಪ. ಮೊದ್ಲು ಏನ್ ಮಾಡ್ತಿದ್ದೆ, ಇಷ್ಟು ಕಾಣಿಸಿ ಹಾಕೋದು ಅಷ್ಟೇ. ಈ ರೀತಿ ಫಿನಿಶಿಂಗ್ ನಾನು ಇತ್ತೀಚೆಗೆ ಮಾಡ್ಕೊಂಡಿದ್ದು. ಮೊದ್ಲು ಇಷ್ಟು ಫಿನಿಶಿಂಗ್ ಎಲ್ಲ ಮಾಡಿ ಕೊಡ್ತಾ ಇರ್ಲಿಲ್ಲ. ಖಾಲಿ ಫೈಲ್ ಎಲ್ಲ ಹಾಕೊಂಡು ಇಷ್ಟು ರಫ್ ವರ್ಕ್ ಮಾಡಿ ಕೊಡ್ತಿದ್ರು. ಸಾಕಾಗ್ತಿತ್ತು, ಸ್ವರ ಹಾಗೆ ಇರ್ತಿತ್ತು. ಇವಾಗ ಏನಂದ್ರೆ ಸ್ವಲ್ಪ ಒಂದು ಚಂದ ಬರ್ತಿತ್ತು, ಬರ್ತದೆ. ಮತ್ತೆ ಅದು ಫಿನಿಶಿಂಗ್ ಬಂದಾಗ ತಾಳ ಚಂದ ಕಾಣ್ತದೆ. ಮತ್ತೆ ಇನ್ನು ಪಾಲಿಶ್ ಉಂಟು ಅದರಲ್ಲಿ. ರಫ್ ಹಾಕೋದಿದ್ಯಾ, ಆವಾಗ ದೊಡ್ಡ ವರ್ತದ ಕಲೆ ಎಲ್ಲ ಹೋಗ್ತದೆ. ಹೀಗೆ ನಾನೇನ್ ಮಾಡ್ತೇನೆ, ಇದ್ರದ್ದು ಫೈಲ್ ಹೊಡಿಯೋದಿದ್ದಲ್ಲ ಅದನ್ನು ಕೂಡ ನಾನು ಪಾತ್ರೆಗೆ ಇಟ್ಟು ಹೊಡೆ ಶೇಖರಣೆ ಮಾಡಿ ಮತ್ತೆ ಕಾಯಿಸಿ ಬರ್ತದೆ. ಆ ಕಲೆ ರೂಪದಲ್ಲಿರೋ ಹೊಡಿಗಳನ್ನೆಲ್ಲ ಬೇಕಾಗುದಿಲ್ಲ. ಈ ಹೊಡಿಸಲು ಶೇಖರಣೆ ಮಾಡ್ತಿದ್ದೆ. ನಾನು ಮೊದಲು ಯಾವತ್ತು ಯಕ್ಷಗಾನ ಕೇಂದ್ರಕ್ಕೆ ತಾಳ ಮಾಡಿ ಕೊಟ್ಟು ಹೋಗ್ತಿದ್ದೆ. ಅಲ್ಲಿ ನಾವು ಕಲೀಲಿಕ್ಕೂ ಆಯ್ತು, ಮತ್ತೆ ಯಕ್ಷಗಾನಕ್ಕೆ ಕಲ್ತಾಗೂ ಆಯ್ತು, ಮತ್ತೆ ತಾಳ ಕೊಟ್ಟಾಗೂ ಆಯ್ತು ಅಂತೇಳಿ ತುಂಬಾ ಜನ ವಿದ್ಯಾರ್ಥಿಗಳ ತಾಳ ಮಾಡಿಸಿದ್ರು ಅಂತ ಅವತ್ತು. ಅವಾಗ ಗಣೇಶ್ ಭಂಡಾರ್ ತಾಳಕ ಮೊದ್ಲಿಗಾರ ಇದ್ರು. ಅವಾಗ ಕೆಪಿ ಭಾಗವತಿಗೆ ಇದ್ರು. ಈ ತಾಳ ಮಾಡಿಕೊಟ್ಟೆ. ಒಂದು ತುಂಬಾ ಜನ ತಾಳ ಮಾಡ್ಕೊಟ್ಟಿದೆ. ಒಂದ್ಸರಿ ಏನಾಯ್ತಂದ್ರೆ ಒಂದ್ ತಾಳ ಮಾಡಿ ಕೊಟ್ಟಾಗ ಒಬ್ರು ಅವರವ್ರು ಮಾತಾಡ್ಕೊಂಡು ಒಂದ್ ತಾಳ ನನ್ನ ಹತ್ರ ಮಾಡಿಸ್ಕೊಂಡು ಅದೇ ರೀತಿ ತಾಳ ಮತ್ತೊಬ್ಬರ ಹತ್ರ ಮಾಡಿಸಿದ್ರು ತಾಳ. ಅದೇ ರೀತಿ ತಾಳ. ಹೌದು, ನನಗೆ ಗೊತ್ತಿಲ್ಲ ವಿಷಯ. ಮಾಡಿಸಿದಾಗ ಒಂದು 5 ಜನ ಸೇರಿ 5 ಜನ ತಾಳ ಮಾಡಿದ್ರು ಹುಡುಗರೆಲ್ಲ ಒಂದು ಸೇರಿ. ಮತ್ತೊಂದ್ಸರಿ ನಾನು ಹೋದಾಗ ಆ ತಾಳವನ್ನ ಅವರೊಳಗೆ ಗುಸು ಮಾತಾಡ್ತಿದ್ರು. ಏನಾಯ್ತು ಅಂತ, ಹೇಗೆ ವಾಪಸ್ ಕೊಡಿ ಇವ್ರಿಗೆ ಹೇಗೆ ಹೇಳುದು ಅಂತ. ಸರಿ ಬರ್ಲಿಲ್ಲ ಏನು? ಇಲ್ಲ, ಒಂದು ಸರಿ ಬರ್ಲಿಲ್ಲ. ಕಟ ಶಬ್ದ ಬರ್ತಿತ್ತು, ಸ್ವರವೇ ಇಲ್ಲ, ಒಂಚೂರು ಸ್ವರ ಇಲ್ಲ. ಮಾಡಿಸಿ ಆಯ್ತು ಅವರು, ಇವ್ರು ತಗೊಂಡಾಯ್ತು. ಪುನಃ ನಮ್ಮ ಹತ್ರ ಹೇಗೆ ಹೇಳೋದು ಅಂತ ಅವ್ರಿಗೆ ಒಂಥರ ಮುಜುಗರ ಆಯ್ತು. ಕಡೆ ಎಂತ ಹೇಳಿ ಮಾರಿ ಅಂತ ಹೇಳಿದೆ. ಕಡೆಗೆ ಅಷ್ಟು ತಾಳ ತಂದು ಕೊಟ್ರು. ಇಷ್ಟ 5-6 ದಿವಸ ತಾಳ ಮಾಡಿಕೊಟ್ಟೆವ, ಮಾಡಿಸಿದ್ ಬೇರೆ ಹತ್ರ ಮಾಡಿಸಿದ್ ಮಾರ್ರೆ, ಸ್ವರ ಬರ್ಲಿಲ್ಲ. ಈಗ ತಾಳ ಮಾಡೋದು ಬರೀ ಚಂದ ನೋಡ್ಲಿಕ್ಕಲ್ಲ, ಬೇರೆ ಯಾವ್ದು ಲೋಹ ಹಾಕಿದ್ರೆ ತಾಳ ಆಗ್ತದೆ, ಹಿತ್ತಾಳೆ ಆಗ್ತದೆ, ತಾಳ ಆಗ್ತದೆ. ಅದಕ್ಕೊಂದು ಶ್ರುತಿಯ ಹದ ಕೊಡೋದು ಒಂದು ಕ್ರಮ ಉಂಟು. ತಾಳದ ಹದವಂತೂ ಮತ್ತೆ ಅದಕ್ಕೊಂದು ಅಚ್ಚಿ ಮಾಡ್ಕೊಳ್ಳೋ ಕ್ರಮ ಉಂಟು. ಆ ರೀತಿ ಮಾಡಿದ್ರೆ ಮಾತ್ರ ಸ್ವರ ಆಗ್ತದೆ ಬಿಟ್ರೆ, ತಾಳ ಆಗ್ತದೆ ಬಿಟ್ರೆ ತಾಳದ ಚಂದ ನೋಡ್ಲಿಕ್ಕಲ್ಲ.
ಅದು ಬಾರಿಸಿ ಹಾಡ್ಲಿಕ್ಕೆ ಆಮೇಲೆ ನೀವು ಆ ತಾಳವನ್ನು ಆಮೇಲೆ ಪುನಃ ನಾನು ತಾಳ ತಗೊಂಡೆ ಅಷ್ಟು ಅಂದಂತ ಅಭ್ಯಾಸ. ಪಾಪ ಅವರಿಗೆ ಲೋಪ ಆಗ್ಬಾರ್ದಲ್ಲ, ತಾಳ ತಕೊಂಡು ಬೇರೆ ಕಂಚಿನ ತಾಳ ಒಳ್ಳೆ ಮಾಡಿ ಕೊಟ್ಟೆ. ಅವ್ರೇನ್ ಮಾಡಿದ್ರಿ, ರಸ್ತೆ ಬದಿಯಲ್ಲಿ ಪಾತ್ರ ಎಲ್ಲ ಮಾಡೋರು ಇದ್ರಲ್ಲ, ಇದು ಮೂರ್ತಿ ಎಲ್ಲ ಮಾಡ್ತಾ ಇದ್ರಲ್ಲ, ಅವ್ರ ಹತ್ರ ಕೊಟ್ಟು ಮಾಡಿಸಿದ್ರು. ಅವಾಗ ಅಲ್ಲಿ ಕೋಟದಲ್ಲೆಲ್ಲ ಮಾಡ್ತಿದ್ರು, ಬರ್ತಾ ಇದ್ರು ನೋಡಿದ್ದೇವೆ. ಹೌದು, ಅವ್ರ ಹತ್ರ ಕೊಟ್ಟು ಮಾಡಿಸಿದ್ರು. ಬಹುಶಃ ಅವ್ರು ಅದೇ ರೀತಿ ಮಾಡಿಕೊಟ್ರು ಅಷ್ಟೇ, ತಾಳ ಮಾಡಿಕೊಟ್ರು. ಅವ್ರಿಗೆ ಅದ್ರದ್ದೇನು ಗೊತ್ತಿಲ್ಲ. ಅವರು ಅಚ್ಚಿನಲ್ಲಿ ಒಂದು ಮೂರ್ತಿ ಮಾಡಿ ಕೊಡ್ತಾ ಇದ್ರು ಬಿಟ್ರೆ ಶ್ರುತಿಬದ್ಧವಾದಂತ ತಾಳ ಮಾಡುವಂತ ಒಂದು ಜ್ಞಾನ ಇಲ್ಲ ಅವ್ರ ಹತ್ರ. ಇಲ್ಲ, ಇದನ್ನ ಕೊಟ್ಟರು ಅದೇ ರೀತಿ ಮಾಡ್ಕೊಟ್ರು ಅಷ್ಟೇ. ಖಂಡಿತ ಕಡಿಮೆಲೆ ಆಯ್ತು ಅಂತ ಮಾಡಿದ್ರೇನು? ಕಡಿಮೆಗಿಂತ ಏನೋ ಒಂದು ಅವ್ರ ಮನಸ್ಸು ಮನೋಭಾವ ಎಲ್ರು ಮತ್ತೆ ಕಂಚಿನ ತಾಳ ಮಾಡಿ ಕೊಟ್ರಿ. ಹೌದು, ಪುನಃ ಅಷ್ಟು ಜನ ತಾಳ ಕಂಚಿನ ತಾಳ ಮಾಡಿಕೊಟ್ಟೆ. ಇದು ಪೇಪರ್ ಫಿನಿಶಿಂಗ್ ಆಗಿದೆ. ಇದಕ್ಕೆ ಇನ್ನೊಂದು ಪಾಲಿಶ್ ಇದೆ ನೋಡಿ. ಈ ಪೀಸ್ ಇದು ಸ್ಟೀಲ್ ತರ ಪಾಲಿಶ್ ಬರ್ತದೆ ನೋಡಿ. ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದು ಒಂಥರ ಗ್ರೀಸ್, ಇದು ಅದೇ ತರ ನೋಡಿ. ಈ ತರ ಬಟ್ಟೆ ಇಟ್ಕೊಂಡು ಇದಾಯ್ತು. ಆಮೇಲೆ ಇದು ಗ್ರೀಸ್ ಹಾಕ್ಬೇಕು. ಈಗ ಅದನ್ನ ಮತ್ತೆ ಬಟ್ಟೆಯಲ್ಲಿ ಪಾಲಿಶ್ ಮಾಡಿ. ಇದು ಎರಡನೇ ಬಾರಿಗೆ ಹಚ್ಚಿದ್ದಿಗೆ ಇದು ಒಂಥರ ಗ್ರೀಸ್. ಇದು ಅದು ಯಾಕೆ ಹಚ್ಚಬೇಕು? ಅದೇ ಪಾಲಿಶಿಗೆ ಅದು ಅದ್ರ ಹೊಳಪನ್ನು ಹೆಚ್ಚು ಮಾಡ್ಲಿಕ್ಕೆ ಬಟ್ಟೆಯಲ್ಲಿ ಹೆಚ್ಚಿಗೆ ಹೊಳಪು. ಆಚಾರ್ಯಗೆ ಎರಡು ರೀತಿಯ ಪಾಲಿಶ್ ಅನ್ನ ಹಾಕಿದ್ರೆ ಶೈನಿಂಗ್ ಪೇಪರ್ ಆದ ನಂತರ ಹೌದು ಹೌದು ಅದು ಹೊರಗಡೆ ಆಯ್ತು. ಈಗ ತಾಳದ ಒಳಭಾಗ ಕೂಡ ಇದೇ ರೀತಿಯಲ್ಲಿ ಪಾಲಿಶ್ ಮಾಡ್ತೀವಿ. ಹೌದು, ಹೊರಗಡೆ ಪಾಲಿಶ್ ಮಾಡ್ತೀವಿ. ಇದೇ ಸೇಮ್ ಟು ಸೇಮ್. ಆಚಾರ್ಯಗೆ ಒಟ್ಟಾರೆಯಾಗಿ ಈ ಒಮ್ಮೆ ಮಾಡಿದಂತ ಪಾಲಿಶ್ ಸಾಧಾರಣ ತಾಳದ ಬಳಕೆ ಮಾಡುವಾಗ ಎಷ್ಟು ಕಾಲ ಈ ಒಂದು ಪಾಲಿಶ್ ಅಂದ್ರೆ ತಾಳ ಹೊಳಿತಾ ಅಂದ್ರೆ ಅದು ಅವರ ಕೈ ಬೆವರಿಗೆ, ಕೆಲವ್ರ ಕೈ ಬೆವರಿಗೆ ಹೊರಗೆ ಬರ್ತಾ ಇರ್ತದೆ, ಕೆಲವು ಕೈ ಬೆವರಿಗೆ ಅದು ಕಪ್ಪಾಗ್ತದೆ. ಅದು ಕಲರ್ ಹೋದಾಗ ಏನೋ ಒಂದು ಮಸ್ಕಾದಾಗ ತಾಳ ಏನಿದೆ ಅದು ಹಸಿರು ಕಲರ್ ಬರುದಿಲ್ಲ. ಈ ಕಂಚಿನ ತಾಳ ಏನೋದು ಪ್ರತಿಯೊಂದು ತಾಳವು ಹಿಂದಿನ ಕಾಲದಿಂದ ಹಾಗೆ ತಾಳದ ಕಲರ್ ನಿಲ್ಲುದಿಲ್ಲ. ಮಾಡಿಕೊಡುವಾಗ ಪಾಲಿಶ್ ಇರ್ತದೆ, ಕ್ರಮೇಣ ಅದು ಕಲರ್ ಫೇಡ್ ಆಗ್ತಾ ಬರ್ತದೆ, ಕ್ರಮೇಣದಲ್ಲಿ ಹಸಿರು ಕಲರ್ ಬರ್ತದೆ. ಮತ್ತೆ ನಂತರ ಪಾಲಿಶ್ ಮಾಡ್ಕೊಂಡು ಹೋಗ್ಬೋದು. ಈ ಒಟ್ಟಾರೆಯಾಗಿ ಒಂದು ತಾಳ ಭಾಗವತರ ಕೈಯಲ್ಲಿರ್ತಕ್ಕಂಥ ಶ್ರುತಿ ಸಿದ್ಧವಾದಂತ ತಾಳ ಒಮ್ಮೆ ಆರಂಭದಿಂದ ಒಂದು ಮುಕ್ತಾಯದ ಸಿದ್ಧ ಹಸ್ತದಲ್ಲಿ ಉಪಯೋಗಿಸುವಂತ ತಾಳ ಆಗ್ಬೇಕಾದ್ರೆ ಎಷ್ಟು ಸಮಯ ತಗೊಳ್ತಿದೆ ಒಂದು ಜೊತೆ ತಾಳ ಮಾಡ್ಲಿಕ್ಕೆ? ಸರಿಯಾಗಿ ಕರೆಕ್ಟ್ ಆಗಿ ನಾವು ಕಂಚನ್ನ ತಂದು ಎಲ್ಲ ಮಾಡಿ ಬಂದ ಹೇಳಿದ್ರೆ ಎಲ್ಲ ರೆಡಿ ಮಾಡ್ಕೊಂಡಿರುವಾಗ ಒಂದು ಕರಗಿಸಿ ಅಚ್ಚಿಗೆ ಹಾಕಿ ತಾಳ ತಯಾರಿಸಲಿಕ್ಕೆ ಎಷ್ಟು ಟೈಮ್? ಕರಗಿಸಿ ಹಾಕಿ ತಾಳ ಹಾಕಿ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಒಂದ್ ಜೊತೆ ಮಾಡ್ಬೋದು. ಒಂದು ದಿವಸದಲ್ಲಿ ಒಂದ್ ಜೊತೆ ಮಾಡಿಕೊಡ್ಬೋದು ಅಲ್ಲ? ಹೆಚ್ಚಂದ್ರೆ ಒಂದು ದಿವಸಕ್ಕೆ ಎಷ್ಟು ತಾಳ ಮಾಡಿದ್ದೀರಿ ನೀವು? ಯಾವ್ದು ಈ ತಾಳದ ಒಂದು ಜೊತೆ ಸಿದ್ಧ ಬೆಳಿಗ್ಗೆಯಿಂದ ರೆಡಿ ಎರ್ಕ ಮಾಡಿ ಅದನ್ನ ಫಿನಿಶಿಂಗ್ ರೆಡಿ ಮಾಡಿ ಸಾಯಂಕಾಲ ತನಕ ಒಂದ್ ಎರಡೂವರೆ ಜೊತೆ ಆಗ್ತದೆ. ಆಚಾರ್ಯ ಒಟ್ಟಾರೆ ತಮ್ಮ ವೃತ್ತಿ ಜೀವನದಲ್ಲಿ ಈ ತಾಳ ತಯಾರಿಕೆ ಬದುಕಿನಲ್ಲಿ ಒಂದು ಎಷ್ಟು ಜೊತೆ ತಾಳ ಮಾಡಿದ್ದು ಅಂತ ನೆನಪಿದೆ? ಅದು ಲೆಕ್ಕ ಹಿಡಿಲಿಕ್ಕೆ ಬಹಳ ಕಷ್ಟ, ಅಂದಾಜು ಹೇಳ್ಬೋದು ಅಷ್ಟೇ. ಒಂದು ಅಂದಾಜು? ಕಾರಣ ನಾನು ಒಂದು 20 ವರ್ಷದ ನಂತರ ಮಾಡಿದ್ದೇನೆ. ಈಗ ಒಂದು ನನಗೆ 56 ವರ್ಷ ಆಯ್ತು. 35 ವರ್ಷ ಅನುಭವ ನಂದು. ಕ್ರಮೇಣ ನಾವು ತೆಕ್ಕಟ್ಟೆ ಕೇಂದ್ರಕ್ಕೆ, ಯಕ್ಷಗಾನ ಕೇಂದ್ರಕ್ಕೆ ಒಂದು 100 ಜೊತೆ ಮುಕ್ಕಿ ಮಾಡಿಕೊಡ್ತೇವೆ ತಾಳ. ಅಂಗರಕಟ್ಟೆಗೆ ಮಾಡಿಕೊಟ್ಟಿದ್ದು ಲೆಕ್ಕ ಇಲ್ಲ. ಅದು ಒಂದು ಕಡಿಮೆ ಒಂದು 500-600 ಜೊತೆ ತಾಳ ಅಲ್ಲಿ ಕೊಟ್ಟಾಯ್ತು. ಮತ್ತೆ ಹೊರಗಡೆ ಕೊಟ್ಟು ಸೇರಿ ಒಂದು 4000-5000 ಜೊತೆ ತಾಳ ನಾನು ಮಾಡಿಕೊಟ್ಟೆ. ಒಂದು 5,000 ಸರಾಸರಿ ಆಗಿರ್ಬೋದು. ಅಂದ್ರೆ ಲೆಕ್ಕ ಹಿಡಿಲಿಲ್ಲ, ಹೆಚ್ಚು ಕಡಿಮೆ ಅಷ್ಟೇ. 5,000 ಜೊತೆ ಆಗಿರ್ಬೋದು. ನೋಡಿ, ನಾವು ಪಾಲಿಶ್ ಮಾಡಿದೀವಲ್ಲ, ಪಾಲಿಶ್ ಮಾಡಿದಾಗ ಏನಾಗ್ತದೆ, ಇದು ಬಿಸಿ ಆಗ್ತದೆ. ಬಿಸಿ ಆದಾಗ ಇದನ್ನ ತೆಗೆದು ನೀರಿಗೆ ಹಾಕ್ಲಿಕ್ಕೆ ಉಂಟು. ನೀರು ಹಾಕಿದ ನಂತರ ತೆಗೆದು ಅದಕ್ಕೆ ನಾವು ಮೊದಲು ನಾವು ಇದಕ್ಕೆ ಬಾರ್ ಇದೆಯಲ್ಲ, ಮೊದಲೇ ಬಾರ್ ಲೆದರ್ ಇದೆಯಲ್ಲ, ಲೆದರ್ ಹಾಕ್ತಿದೀವಿ ಇದಕ್ಕೆ. ಅದ್ರ ಬದಲು ನಾವು ಈಗ ಏನ್ ಮಾಡ್ತೀವಿ, ಅದೇನಾಗ್ತಿದೆ ಅಂದ್ರೆ ಕೈ ಬೆವರು ನೆಂದು ಕಟ್ ಆಗ್ತಿದೆ, ಬಾರಿಸಿ ಮದ್ದು ಕಟ್ ಆಗ್ತದೆ. ಈಗ ನಾವೇನ್ ಮಾಡ್ತೀವಿ, ಹೊಸ ಆವಿಷ್ಕಾರ ನೋಡಿ, ಇದನ್ನ ತಗೊಳ್ತೇವೆ. ಇದು ನೈಲನ್ ಬಾರ್. ಇದು ಅದು ಲೆದರ್ ಬಾರ್ ಅಲ್ಲ, ನೈಲನ್. ಇದು ನಾವು ಹೀಗೆ ಹಾಕಿ ಒಳಗೆ ಹಾಕಿ ಹಾಕ್ತೇವೆ. ಇದನ್ನ ಹಾಕಿದ ನಂತರ ಅದನ್ನ ಇದಕ್ಕೆ ಕರ್ಸಿ ಜಾಯಿಂಟ್ ಮಾಡಿ ಇದು ಕಾಯಿಸಿ ಸೆಟ್ ಮಾಡ್ತೇವೆ. ಅದು ಎಷ್ಟು ವರ್ಷ ಹೋದ್ರು ಏನಾಗುದಿಲ್ಲ, ತಾಳ ಸವಿದ್ರು ಇದು ಸವಿದಿಲ್ಲ. ನೋಡಿ, ಅದನ್ನ ಹಾಕಿದಾಗ ಈ ತರ
ಸ್ಟ್ರಾಂಗ್ ಬರ್ತದೆ ನೋಡಿ. ಅದನ್ನ ಕರಗಿಸಿ ಗಟ್ಟಿ ಭದ್ರ ಮಾಡ್ತೀರಿ. ಸ್ವರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಈಗ. ಸ್ವರ ಕಟ್ಟುದಿಲ್ಲ. ಹೌದು. ಅದನ್ನ ಬಾರ್ನ ಹಿಡಿಯನ್ನು ಒಮ್ಮೆ ತೋರಿಸಬಹುದಾ? ನೋಡಿ ಇದು ನೋಡಿ, ಇದಕ್ಕೆ ಹಾಕ್ತೀವಿ ಈ ರೀತಿಯಾಗಿ. ಇದಕ್ಕೆ ನಾವು ಹುಲ್ಲನ್ನು ಸುತ್ತಿ ಹಿಡ್ಕೊಳ್ಲಿಕ್ಕೆ ಒಂದು ಗ್ರಿಪ್ ಜಾರದಿದ್ದಾಗೆ ಹುಲ್ಲನ್ನು ಸುತ್ತಕೊಳ್ತೇವೆ. ಒಟ್ಟಾಗಿ ಸಿದ್ಧವಾದಂತಹ ಒಂದು ತಾಳ ರೆಡಿ ಆಯ್ತು. ದೊಡ್ಡ ಸೈಜ್ ತಾಳ. ಪ್ರೀತಿಯ ವಿಠಲಾಚಾರ್ಯ ಬಸ್ರೂರವರೇ, ತಮ್ಮ ಶಿಲ್ಪಕಲೆಯ ಕೆಲಸ ಕಾರ್ಯಗಳನ್ನ, ಅದರಲ್ಲಿರ್ತಕ್ಕಂಥ ಶ್ರಮವನ್ನ, ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನಮ್ಮೆಲ್ಲ ವೀಕ್ಷಕರಿಗೆ ಯಕ್ಷರಂಗದಲ್ಲಿ ಭಾಗವತರ ಕೈಗಳಲ್ಲಿ ರಂಜಿಸ್ತಾ ಇರುವಂತಹ ತಾಳದ ರಚನಾ ಕ್ರಮವನ್ನ ತಿಳಿಸಿದ್ದೀರಿ. ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಶ್ರೀದೇವರು ಇನ್ನಷ್ಟು ಒಳ್ಳೆದನ್ನ ಮಾಡ್ಲಿ ಅನ್ನೋದಾಗಿ ನಾವು ದೇವರಲ್ಲಿ ಬೇಡ್ತಾ, ತಮ್ಮ ಅಮೂಲ್ಯ ಸಮಯವನ್ನ ತಾಳ ಪರಿಕರಗಳನ್ನ ತಯಾರಿಸುವಂತ ರಚನಾ ಕ್ರಮವನ್ನ ನಮ್ಮ ಮುಂದಿಗೆ ಮಾಡಿ ಪ್ರಾತ್ಯಕ್ಷಿಕೆ ತೋರಿಸಿದ ತಮಗೆ ನಮ್ಮ ಚಾನೆಲ್ ನ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.